Hello students, welcome to another session of this determinants. This is session number 3 and my name is Prakash Chogle, lecturer in mathematics. In this session, we are dealing with exercise 4.2 remaining examples. In the last session, we discussed 6 examples from exercise 4.2 and in this session, remaining examples. So, here is the first question. Prove that using properties of determinants, prove that this determinant is equals to 4a square b square c square. Yes. ಈ ಥರ ನಿಮಗೆ ಒಂದು ಡಿಟರ್ಮಿನೆಂಟ್ ಕೊಟ್ಟು ಪ್ರೂವ್ ಮಾಡಲಿಕ್ಕೆ ಹೇಳ್ತಾರೆ. ನೀವು ಇದನ್ನು ಆಪರೇಷನ್ಸ್ ನಿಮಗೆ ಇರತಕ್ಕಂಥ ಪ್ರಾಪರ್ಟೀಸನ್ನು ಯೂಸ್ ಮಾಡಿ ರೋ ಆಪರೇಷನ್ಸ್ ಕಾಲಮ್ ಆಪರೇಷನ್ಸನ್ನು ಮಾಡಿಕೊಂಡು ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಯೂನಿಟ್ ರೈಟ್ ಎಲ್ ಎಚ್ ಎಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅನ್ನೋದನ್ನು ಬರ್ಕೊಳ್ಳಿ. ಸಾಧ್ಯ ಆದಷ್ಟು ಆಪರೇಷನ್ಸನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಪ್ರೂವ್ ಮಾಡಬೇಕಾಗಿದೆಯಲ್ಲ ಅದನ್ನು ನೋಡಿಕೊಂಡೇ ಮಾಡಿದರೆ ಒಳ್ಳೆಯದು. ಸೊ ನಿಮಗೆ ಏನು ಬೇಕಾಗಿದೆ, ರಿಸಲ್ಟ್ ಆಫ್ ದಿಸ್ ಇಸ್ 4a ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಈಗ ನೋಡಿ ಇಲ್ಲಿ ಈ ಡಿಟರ್ಮಿನೆಂಟ್ ಗಮನಿಸಿದರೆ ನೀವು ಫಸ್ಟ್ ರೋ ಅಥವಾ ಫಸ್ಟ್ ಕಾಲಮಲ್ಲಿ ಇಲ್ಲಿ ಫಸ್ಟ್ ಕಾಲಮನ್ನೇ ಗಮನಿಸಿ. ಏನು ಕಾಮನ್ ಇದೆ? ಎ ಕಾಮನ್ ಇದೆ ನೋಡಿ, ಎಲ್ಲದರಲ್ಲಿ ಎ ಇದೆ, ಇದರಲ್ಲಿ ಬಿ ಇದೆ, ಇದರಲ್ಲಿ ಸಿ ಇದೆ. ಸೊ ಯು ಹ್ಯಾವ್ ಟು ಟೇಕ್ ಎ ಕಾಮನ್ ಫ್ರಮ್ ಫಸ್ಟ್ ಕಾಲಮ್, ಬಿ ಫ್ರಮ್ ಸೆಕೆಂಡ್ ಕಾಲಮ್, ಸಿ ಫ್ರಮ್ ಥರ್ಡ್ ಕಾಲಮ್. ಆವಾಗ ನಿಮಗೆ ಎ ಬಿ ಸಿ ಬರುತ್ತೆ. ಸೊ ವಿಲ್ ಗೆಟ್ ಒನ್ ಆಫ್ ದ ಫ್ಯಾಕ್ಟರ್. ಸೊ ಟೇಕಿಂಗ್ ಕಾಮನ್ ಎ ಫ್ರಮ್ ಸಿ1, ಬಿ ಫ್ರಮ್ ಸಿ2 ಆ್ಯಂಡ್ ಸಿ ಫ್ರಮ್ ಸಿ3. ಓಕೆ. ಸೊ ಮೊದಲನೇ ಕಾಲಮಿಂದ ಎ ತಗೊಳ್ಳಿ, ಎರಡನೇ ಕಾಲಮಿಂದ ಬಿ ತಗೊಳ್ಳಿ, ಮೂರನೇ ಕಾಲಮಿಂದ ಸಿ ತಗೊಂಡ್ರೆ ದಿಸ್ ಇಸ್ ಯುವರ್ ಎ ಬಿ ಸಿ. ಇಲ್ಲಿ ಏನು ಉಳಿಯುತ್ತೆ ನೋಡಿ, ಒಂದು ಎ ಕಡಿಮೆ ಆಗುತ್ತೆ, ಯು ಲೆಫ್ಟ್ ವಿತ್ ಎ. ಇಲ್ಲಿ ಎ ಹೋಗುತ್ತೆ, ಎ ಹೋಗುತ್ತೆ, ಬಿ ಸಿ ಉಳಿಯುತ್ತೆ. ಅದೇ ರೀತಿ ಇದರಲ್ಲಿ ಬಿ ಕಾಮನ್ ತಕ್ಕೊಂಡಾಗಿದೆ, ಎ ಉಳಿಯುತ್ತೆ, ಇಲ್ಲಿ ಬಿ ಸ್ಕ್ವೇರಲ್ಲಿ ಬಿ ಉಳಿಯುತ್ತೆ, ಇಲ್ಲಿ ಸಿ ಬಿನಲ್ಲಿ ಸಿ ಉಳಿಯುತ್ತೆ, ಇಲ್ಲಿ ಸಿ ತಗೊಂಡಾಗಿದೆ. ಸೊ ಸಿ ಕಡಿಮೆ ಆಗುತ್ತೆ, ಇದರಲ್ಲಿ ಎ ಬಿ ಸಿ ಮೈನಸ್ ಸಿ ಉಳಿಯುತ್ತೆ. ಈಗ ಪುನಃ ಗಮನಿಸಿ, ಫಸ್ಟ್ ರೋನಲ್ಲಿ ಎ ಇದೆ, ಸೆಕೆಂಡ್ ರೋನಲ್ಲಿ ಬಿ ಇದೆ, ಥರ್ಡ್ ರೋನಲ್ಲಿ ಸಿ ಕಾಮನ್ ಇದೆ. ಸೊ ಅದನ್ನು ತಗೊಳ್ಳಿ. ಸೊ ಟೇಕಿಂಗ್ ಕಾಮನ್ ಎ ಫ್ರಾಮ್ R1, ಬಿ ಫ್ರಾಮ್ R2, ಸಿ ಫ್ರಾಮ್ R3. ಓಕೆ. ಸೊ ಇವಾಗ ಏನಾಗುತ್ತೆ, ಆಲ್ರೆಡಿ ಒಂದು ಎ ಬಿ ಸಿ ಇದೆ, ಇನ್ನೊಂದು ಎ ಬಿ ಸಿ ಬರುತ್ತೆ. ಇವೆಲ್ಲ ಎಲ್ಲ ಏನಾಗುತ್ತೆ ಎಲಿಮೆಂಟ್ಸು ಇವು -1 ಬಾಕಿ ಎಲ್ಲ ಎಲಿಮೆಂಟ್ಸ್ 1 ಆಗುತ್ತೆ. ಸೊ ಯು ವಿಲ್ ಗೆಟ್ ದಿಸ್ ಎ ಬಿ ಸಿ ಕಾಮನ್ ತಗೊಂಡಾಗ ಎಲ್ಲ ಎಲಿಮೆಂಟ್ಸು ಈ ಥರ ಬರುತ್ತೆ. ಓಕೆ. ಇವಾಗ ನೋಡಿ, ಇದನ್ನು ನೀವು ಹಾಗೇ ಬೇಕಂದ್ರೆ ಎಕ್ಸ್ಪಾಂಡ್ ಮಾಡಿ ಅಥವಾ ಇನ್ನೂ ಸಿಂಪ್ಲಿಫೈ ಬೇಕಾದರೆ ಮಾಡಿ. ಓಕೆ. ಸೊ ಯಾವುದೇ ರೋ ಅಥವಾ ಯಾವುದೇ ಕಾಲಮಲ್ಲಿ ನಂಬರ್ ಆಫ್ ಜೀರೋ ಜಾಸ್ತಿ ಆದರೆ ನೀವು ವೆರಿ ಈಸಿಲಿ ಡಿಟರ್ಮಿನೆಂಟ್ ಕ್ಯಾನ್ ಬಿ ಎಕ್ಸ್ಪಾಂಡೆಡ್. ಅದಕ್ಕೆ ಏನು ಮಾಡೋಣ, ಇದನ್ನು ಇಲ್ಲಿ -1 ಇದೆ, ಇಲ್ಲಿ +1 ಇದೆ. ಇವಾಗ ಇವು ಎರಡು ರೋ ಅನ್ನು ಆ್ಯಡ್ ಮಾಡಿದರೆ ಈ ಎಲಿಮೆಂಟ್ 0 ಆಗುತ್ತೆ ನೋಡಿ. 1 - 1 0 ಆಗುತ್ತೆ, 1 - 1 0 ಆಗುತ್ತೆ. ಸೊ ಅದಕ್ಕೆ ರೋ ಅನ್ನು ಆ್ಯಡ್ ಮಾಡೋಣ. ಸೊ ರೀಪ್ಲೇಸ್ R1 ಆ್ಯಸ್ R1 + R2. ಯಾಕಂದರೆ ಸಿಂಪ್ಲಿಫೈ ಆಗಲಿ ಅಂತ, ಅಷ್ಟೆಂತ ಸುಲಭವಾಗಲಿ ಅಂತ ಇದು ಮಾಡ್ತಾ ಇರೋದು. ಅದರ್ವೈಸ್ ನೀವು ಇಲ್ಲೇ ಎಕ್ಸ್ಪಾಂಡ್ ಮಾಡಿದ್ರೆ ಇದನ್ನು 4 ಅಂತ ಬರುತ್ತೆ, ಎಕ್ಸ್ಪಾಂಡ್ ಮಾಡ್ಬೋದು ಇಲ್ಲೇ. ಈಗ ನೋಡಿ, ಇದನ್ನು R1 = R1 + R2 ಮಾಡಿದ್ರೆ ಏನಾಗುತ್ತೆ, ಇದು ಎ ಬಿ ಸಿ ಇಂಟು ಎ ಬಿ ಸಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗುತ್ತೆ ನೋಡಿ. ಇದು -1 + 1 0 ಆಗುತ್ತೆ, 1 - 1 ಇಲ್ಲಿ ಆ್ಯಡ್ ಮಾಡ್ತಾ ಇರೋದ್ರಿಂದ 0 ಆಗುತ್ತೆ, 1 + 1 2. ಓಕೆ. ಸೊ ಫಸ್ಟ್ ರೋನ ನಾವು ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಯಾವ ಥರ? R1 + R2, ಸಮ್ ಆಫ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ R1 R2. ಓಕೆ. ಇವಾಗ ಸೆಕೆಂಡ್ ರೋ ಥರ್ಡ್ ರೋ ಹಾಗೆ ಇಡಿ. ಇವಾಗ ಎಕ್ಸ್ಪಾಂಡ್ ಮಾಡಿ ಇದನ್ನು ಅಲಾಂಗ್ ಫಸ್ಟ್ ರೋ. ನೇರವಾಗಿ ನೀವು ಮಾಡ್ಬೋದು. ಹೇಗೆ 2 ಇದು ಫಸ್ಟ್ ಎಲಿಮೆಂಟ್ 0 ಆಗುತ್ತೆ, ಸೆಕೆಂಡ್ ಎಲಿಮೆಂಟ್ 0 ಆಗುತ್ತೆ. 2 ಇಂಟು ಇದು 1 × 1 + 1 × 1 ಅಂದರೆ ಯು ವಿಲ್ ಗೆಟ್ 2. 2 × 2 4 ಆಗುತ್ತೆ. ಅದು ನೋಡಿ ಈಗ. ಅಥವಾ ನಾನೊಂದು ಮೆಥಡ್ ಹೇಳಿದ್ದೀನಿ ನಿಮಗೆ, ಒಂದು ಎಕ್ಸ್ಟ್ರಾ ಕಾಲಮ್ ಹಾಕ್ಕೊಳ್ಳಿ, ಆಮೇಲೆ ಫಸ್ಟ್ 3 ಎಲಿಮೆಂಟ್ಸ್ ಪ್ರಾಡಕ್ಟ್ ಆಫ್ ದೀಸ್ 2 3. ಓಕೆ. ಸೊ ಅದಕ್ಕೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್, ಇದು 0 ಇಂಟು ದಿಸ್, ಈ ಡಯಾಗೋನಲ್ 0 ಇರೋದ್ರಿಂದ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು 2 × 1 × 1 2 ಆಗುತ್ತೆ.
ನೆಕ್ಸ್ಟ್ ಮೈನಸ್ ಬರೆದು ಈ ಡಯಾಗೋನಲ್ಸನ್ನು ಪ್ರೊಡಕ್ಟ್ ಮಾಡಿ. 2 ಇಂಟು -1 -2 ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ, ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ನಿಮಗೆ ಹೇಳಿಕೊಟ್ಟಿದ್ದೀನಿ ಯಾವ ಥರ ಡಿಟರ್ಮಿನೆಂಟನ್ನು ಎಕ್ಸ್ಪಾಂಡ್ ಮಾಡಬೇಕು, ಅಲಾಂಗ್ ರೋ ವೈಸು ಅಥವಾ ಯೂಸಿಂಗ್ ದಿಸ್ ಮೆಥಡ್. ಇದೇ ಮೆಥಡಿಂದ ನೀವು ಇಲ್ಲೂ ಬೇಕಂದರೆ ಎಕ್ಸ್ಪಾಂಡ್ ಮಾಡಿ, ಯು ವಿಲ್ ಗೆಟ್ 4. ಓಕೆ, ಇಲ್ಲಿ ನೋಡಿ ಈಗ ಇದು 2 ಮೈನಸ್ ಆಫ್ ಮೈನಸ್ +2 ಆಗುತ್ತೆ, 2 + 2 4 ಆಗುತ್ತೆ, ಯು ವಿಲ್ ಗೆಟ್ 4a² b² c². ಓಕೆ, ಸೊ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಅನ್ನ ನೀವು ಯಾವ್ದಾರ ಮೆಥಡಿಂದ ಮಾಡಿ. ಎಸ್, ದಿಸ್ ಇಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಎಕ್ಸಾಂಪಲ್. ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್, ಪ್ರೂವ್ ದಟ್. ದಿಸ್ ಇಸ್ ಕ್ವಶನ್ ನಂಬರ್ 8. A. Prove this. Okay, so as usual, consider left hand side this. ನೋಡಿ, ಈಗ ನೀವು ಇಲ್ಲಿ 1 1 1 ಕಂಡ್ರೆ ನೀವು ಫಸ್ಟ್ ಇದನ್ನ 0 ಮಾಡಿ, ಈ ಎರಡು ಎಲಿಮೆಂಟ್ಸ್ ಅನ್ನ ಯೂಸಿಂಗ್ ದಿಸ್ ಎಲಿಮೆಂಟ್. ಓಕೆ, ಅದೇ ತರ ನಿಮಗೆ ಇಲ್ಲಿ ಪ್ರಾಡಕ್ಟ್ ನೀವು ನೋಡ್ಬೋದು, ನೀವು ಫ್ಯಾಕ್ಟರ್ಸ್ ಏನು ಬೇಕಾಗಿದೆ ಅಂತ ಅದು ನಿಮಗೆ ಬರುತ್ತೆ ಇಲ್ಲಿ. ಸೊ ಫಸ್ಟ್ ವಾಟ್ ಐ ಡೂ ಈಸ್, ಈ ಎರಡು ಎಲಿಮೆಂಟನ್ನು 0 ಮಾಡ್ತಾನೆ ಇದನ್ನು ಯೂಸ್ ಮಾಡಿಕೊಂಡು, ಅಂದರೆ ರೀಪ್ಲೇಸಿಂಗ್ R2 ಆಸ್ R2 ಮೈನಸ್ R1. ಈ ರೋ ಅನ್ನು R2 ಮೈನಸ್ R1 ಇಂದ ರಿಪ್ಲೇಸ್ ಮಾಡ್ತೀನಿ. ಅಂದರೆ ಸೆಕೆಂಡ್ ರೋನಲ್ಲಿ ಫಸ್ಟ್ ರೋ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸಬ್ಟ್ರಾಕ್ಟ್ ಮಾಡಿ ಬರೀಬೇಕು. ಅದೇ ಥರ R3 ಥರ್ಡ್ ರೋವನ್ನು ಚೇಂಜ್ ಮಾಡ್ತಾ ಇದ್ದೀನಿ, R3 ಮೈನಸ್ R1 ಥರ್ಡ್ ರೋನಲ್ಲಿ ಫಸ್ಟ್ ರೋನ ಸಬ್ಟ್ರಾಕ್ಟ್ ಮಾಡಿ ಬರೆಯೋದು. ಓಕೆ, ಇಲ್ಲೇನಾಗುತ್ತೆ ನೋಡಿ, ಫಸ್ಟ್ ರೋ ಹಾಗೆ ಇದೆ 1a² ಸೆಕೆಂಡ್ ರೋ ಚೇಂಜ್ ಆಗ್ತಾ ಇದೆ ನೋಡಿ, 1 - 1. ನಾವು R2 ಮೈನಸ್ R1 ಮಾಡ್ತಾ ಇರೋದ್ರಿಂದ 1 - 1 0 ಆಯಿತು. ಇದು b ಮೈನಸ್ a ಅಂತ ಬರಿಬೇಕು, ಇಲ್ಲಿ b² ಮೈನಸ್ a² ಅಂತ ಬರಿಬೇಕು. ಓಕೆ, ಸೊ ಸೆಕೆಂಡ್ ರೋ ಮತ್ತು ಫಸ್ಟ್ ರೋನ ಎಲಿಮೆಂಟ್ಸನ್ನು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸಬ್ಟ್ರಾಕ್ಟ್ ಮಾಡಿ ಬರಿಬೇಕು. ಸಿಮಿಲರ್ಲಿ 1 - 1 0, c ಮೈನಸ್ a, c² ಮೈನಸ್ a². ಯಾಕೆ ಅಂತಂದರೆ R3 ಈಸ್ R3 ಮೈನಸ್ R1. ಓಕೆ, ಈಗ ನೋಡಿ ನಿಮಗೆ a² ಮೈನಸ್ b² ಅಂದರೆ ಗೊತ್ತಿದೆ, ಐಡೆಂಟಿಟಿ a + b a - b. ಹಾಗೆ ನೋಡಿ, ಈಗ b² ಮೈನಸ್ c² a² ಮತ್ತು c² ಮೈನಸ್ a² ಅಂದರೆ ಏನು ನೋಡಿ, ಈ b² ಮೈನಸ್ a² ಅನ್ನು b + a b ಮೈನಸ್ a ಅಂತ ರಿಪ್ಲೇಸ್ ಮಾಡಬೇಕು. c² ಮೈನಸ್ a² ಅಂದರೆ c + a c ಮೈನಸ್ a ಅಂತ ರಿಪ್ಲೇಸ್ ಮಾಡಬೇಕು. ಬಾಕಿ ಎಲ್ಲ ಸೇಮ್ ಇಡಿ. ಓಕೆ, ಸೊ ಈ ಜಾಗದಲ್ಲಿ ಮಾತ್ರ ಇವುಗಳನ್ನು ರಿಪ್ಲೇಸ್ ಮಾಡೋಣ. ಸೊ ಯು ವಿಲ್ ಗೆಟ್ ದಿಸ್, ಇಲ್ಲಿ 0 ಇಂಟು b ಮೈನಸ್ ಇದ್ದೇ ಇರುತ್ತೆ. ಸೊ ಟೇಕಿಂಗ್ b ಮೈನಸ್ a ಕಾಮನ್ ಫ್ರಮ್ ಸೆಕೆಂಡ್ ರೋ, ಅದೇ ಥರ c ಮೈನಸ್ a ಫ್ರಮ್ ಥರ್ಡ್ ರೋ. ನಾವು ಟೇಕಿಂಗ್ ಕಾಮನ್ b ಮೈನಸ್ a ಆ್ಯಂಡ್ c ಮೈನಸ್ a ಫ್ರಮ್ R2 ಆ್ಯಂಡ್ R3. ನೋಡಿ, ಇಲ್ಲಿ b ಮೈನಸ್ a ಇದೆ, ಇಲ್ಲಿ b ಮೈನಸ್ a ಇದೆ. ಸೊ ಸೆಕೆಂಡ್ ರೋ ಇಂದ b ಮೈನಸ್ a ಕಾಮನ್ ತಗೊಳ್ಳಿ, ಥರ್ಡ್ ರೋ ಇಂದ c ಮೈನಸ್ a ಕಾಮನ್ ತಗೊಳ್ಳಿ. ಸೊ ಯು ವಿಲ್ ಗೆಟ್ ದಿಸ್ b ಮೈನಸ್ a ಇಂಟು c ಮೈನಸ್ a 1 0 0, ಇಲ್ಲಿ 1 1 ಆಗುತ್ತೆ. ಆಮೇಲೆ ಇಲ್ಲಿ b ಪ್ಲಸ್ a c ಪ್ಲಸ್ a ಉಳಿಯುತ್ತೆ. ಓಕೆ ಓಕೆ, ಸೊ ಇವಾಗ ನೋಡಿ ಎರಡು ಎಲಿಮೆಂಟ್ 0 ಅದೇ. ನೀವು ಈಗ ಬೇಕಂದ್ರೆ ಎಕ್ಸ್ಪಾಂಡ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೂ ಶಾರ್ಟ್ ಆಗಿ ಮಾಡೋಣ. ಈ ಎಲಿಮೆಂಟನ್ನು 0 ಮಾಡ್ಬೋದು ವೆರಿ ಈಸಿಯಾಗಿ ಇದನ್ನು ಬಳಸ್ಕೊಂಡು. ಓಕೆ, ಸೊ ಈ ಎಲಿಮೆಂಟನ್ನು ಬಳಸ್ಕೊಂಡು ಇದನ್ನು 0 ಮಾಡ್ಬೋದು. ಆವಾಗ ನಿಮ್ಗೆ ಏನಾಗುತ್ತೆ, ಈ ಡಯಾಗೋನಲ್ ಕೆಳಗಡೆ ಎಲ್ಲ ಎಲಿಮೆಂಟ್ಸ್ 0 ಆದರೆ ಡಿಟರ್ಮಿನೆಂಟ್ ವ್ಯಾಲ್ಯೂವನ್ನು ವೆರಿ ಈಸಿಲಿ ಆಗಿ ಬರೀಬೋದು, ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್ ಅಂತ. ಅದಕ್ಕೆ ಈ ಎಲಿಮೆಂಟ್ಸನ್ನು 0 ಮಾಡ್ತೀನಿ. ಯಾವ್ದು ರೀತಿ, ರೀಪ್ಲೇಸ್ R3 ಅನ್ನು R3 ಮೈನಸ್ R2, R3 ಮೈನಸ್ R2. ನೋಡಿ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಈ ಎಲಿಮೆಂಟ್ 0ನೇ ಉಳ್ಕೊಳ್ಳುತ್ತೆ. ಇವಾಗ ಸಬ್ಟ್ರಾಕ್ಟ್ ಮಾಡಿ, 1 ಮೈನಸ್ 1 ಏನಾಗುತ್ತೆ, 0 ಆಗುತ್ತೆ. ಇಲ್ಲಿ ನೋಡಿ a ಕ್ಯಾನ್ಸಲ್ ಆಗುತ್ತೆ ಸಬ್ಟ್ರಾಕ್ಟ್ ಮಾಡಿದಾಗ. ಓಕೆ, ನಿಮ್ಗೆ ಉಳಿಯೋದೇನು, c ಮೈನಸ್ b ಉಳಿಯುತ್ತೆ. ಅದಕ್ಕೆ ಸಬ್ಟ್ರಾಕ್ಟ್ ಮಾಡಿದಾಗ 1a² 0 1 b ಪ್ಲಸ್ a ಆಸ್ ಇಟ್ ಈಸ್. ಇದು ಏನಾಗುತ್ತೆ ನೋಡಿ, 0, ಅಲ್ಲಿ 1 ಇತ್ತು, 1 ಮೈನಸ್ 1 0, ಅಲ್ಲಿ a ಕ್ಯಾನ್ಸಲ್ ಆಗಿತ್ತು, c ಮೈನಸ್ b ಉಳಿಯುತ್ತೆ. ಇನ್ನೊಂದ್ಸಲ ನೋಡಿಬೇಕಂದ್ರೆ ದಿಸ್, ಇಲ್ಲಿ a ಕ್ಯಾನ್ಸಲ್ ಆಗುತ್ತೆ. ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ R3 ಮೈನಸ್ R2 ಅಂದರೆ a ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು c, ಇದು ಮೈನಸ್ b ಆಗುತ್ತೆ ಸಬ್ಟ್ರಾಕ್ಟ್ ಮಾಡುವಾಗ. ಓಕೆ, ಸೊ ಅದಕ್ಕೆ ಯು ಲೆಫ್ಟ್ ವಿತ್ ದಿಸ್ c ಮೈನಸ್ b. ಇವಾಗ ನೋಡಿ,
ಈ ಡಯಾಗೋನಲ್ ಕೆಳಗಡೆ ಎಲ್ಲ ಎಲಿಮೆಂಟ್ 0 ಇದ್ರೆ ಒಂದು ಪ್ರಾಪರ್ಟಿ ಹೇಳಿದ್ದೀನಿ ನಾನು. ಓಕೆ, ಸೊ ಡಯಾಗೋನಲ್ಸ್ ಕೆಳಗಡೆ ಅಥವಾ ಮೇಲೆ ಎಲ್ಲ ಎಲಿಮೆಂಟ್ 0 ಇದ್ರೆ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ? ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್. ಓಕೆ, ಸೊ ಹಾಗಾದ್ರೆ ನೋಡಿ ಇಲ್ಲಿಗ ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ ಎಲಿಮೆಂಟ್ಸ್ ಏನು 1 ಇಂಟು 1 ಇಂಟು ಸಿ ಮೈನಸ್ ಬಿ. ಇದು ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಡಯಾಗೋನಲ್ಸ್ ಕೆಳಗಡೆ ಈ 3 ಎಲಿಮೆಂಟ್ಸ್ 0 ಇರೋದ್ರಿಂದ ಈ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಇಂಟು 1 ಇಂಟು ಸಿ ಮೈನಸ್ ಬಿ. ಅದಕ್ಕೆ ನಮಗೆ ಆನ್ಸರ್ ಟೇಕಿಂಗ್ ಕಾಮನ್ ಬಿ ಮೈನಸ್ ಎ ಆ್ಯಂಡ್ ಸಿ ಮೈನಸ್ ಎ ಫ್ರಾಮ್ R2 ಆ್ಯಂಡ್ R3. ನೋಡಿ ಇಲ್ಲಿ ಬಿ ಮೈನಸ್ ಎ ಇದೆ, ಇಲ್ಲಿ ಬಿ ಮೈನಸ್ ಎ ಇದೆ. ಸೊ ಸೆಕೆಂಡ್ ರೋ ಇಂದ ಬಿ ಮೈನಸ್ ಎ ಕಾಮನ್ ತಗೊಳ್ಳಿ, ಥರ್ಡ್ ರೋ ಇಂದ ಸಿ ಮೈನಸ್ ಎ ಕಾಮನ್ ತಗೊಳ್ಳಿ. ಸೊ ಯು ವಿಲ್ ಗೆಟ್ ದಿಸ್ ಬಿ ಮೈನಸ್ ಎ ಇಂಟು ಸಿ ಮೈನಸ್ ಎ 1 0 0, ಇಲ್ಲಿ 1 1 ಆಗುತ್ತೆ. ಆಮೇಲೆ ಇಲ್ಲಿ ಬಿ ಪ್ಲಸ್ ಎ ಸಿ ಪ್ಲಸ್ ಎ ಉಳಿಯುತ್ತೆ. ಓಕೆ, ಸೊ ಇವಾಗ ನೋಡಿ ಎರಡು ಎಲಿಮೆಂಟ್ 0 ಅದೇ. ನೀವು ಈಗ ಬೇಕಂದ್ರೆ ಎಕ್ಸ್ಪಾಂಡ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೂ ಶಾರ್ಟ್ ಆಗಿ ಮಾಡೋಣ. ಈ ಎಲಿಮೆಂಟ್ ಅನ್ನ 0 ಮಾಡ್ಬೋದು ವೆರಿ ಈಸಿಯಾಗಿ ಇದನ್ನ ಬಳಸ್ಕೊಂಡು. ಓಕೆ, ಸೊ ಈ ಎಲಿಮೆಂಟ್ ಅನ್ನ ಬಳಸ್ಕೊಂಡು ಇದನ್ನ 0 ಮಾಡ್ಬೋದು. ಅವಾಗ ನಿಮ್ಗೆ ಏನಾಗುತ್ತೆ? ಈ ಡಯಾಗೋನಲ್ ಕೆಳಗಡೆ ಎಲ್ಲ ಎಲಿಮೆಂಟ್ಸ್ 0 ಆದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂವನ್ನ ವೆರಿ ಈಸಿಲಿ ಆಗಿ ಬರೀಬೋದು ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್ ಅಂತ. ಅದಕ್ಕೆ ಈ ಎಲಿಮೆಂಟ್ಸ್ ಅನ್ನ 0 ಮಾಡ್ತೀನಿ. ಯಾವ್ದು ರೀತಿ? ರೀಪ್ಲೇಸ್ R3 ಅನ್ನ R3 ಮೈನಸ್ R2, R3 ಮೈನಸ್ R2. ನೋಡಿ ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಈ ಎಲಿಮೆಂಟ್ 0ನೇ ಉಳ್ಕೊಳ್ಳುತ್ತೆ. ಇವಾಗ ಸಬ್ಟ್ರಾಕ್ಟ್ ಮಾಡಿ, 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ. ಇಲ್ಲಿ ನೋಡಿ ಎ ಕ್ಯಾನ್ಸಲ್ ಆಗುತ್ತೆ ಸಬ್ಟ್ರಾಕ್ಟ್ ಮಾಡಿದಾಗ. ಓಕೆ, ನಿಮ್ಗೆ ಉಳಿಯೋದೇನೋ ಸಿ ಮೈನಸ್ ಬಿ ಉಳಿಯುತ್ತೆ. ಅದಕ್ಕೆ ಸಬ್ಟ್ರಾಕ್ಟ್ ಮಾಡಿದಾಗ 1a ಸ್ಕ್ವೇರ್ 0 1 b ಪ್ಲಸ್ ಎ ಆಸ್ ಇಟ್ ಈಸ್. ಇದು ಏನಾಗುತ್ತೆ ನೋಡಿ 0, ಅಲ್ಲಿ 1 ಇತ್ತು, 1 ಮೈನಸ್ 1 0, ಅಲ್ಲಿ ಎ ಕ್ಯಾನ್ಸಲ್ ಆಗಿತ್ತು, ಸಿ ಮೈನಸ್ ಬಿ ಉಳಿಯುತ್ತೆ. ಇನ್ನೊಂದ್ಸಲ ನೋಡಿಬೇಕಂದ್ರೆ ದಿಸ್ ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ. ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ R3 ಮೈನಸ್ R2 ಅಂದ್ರೆ ಎ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನೋ ಸಿ, ಇದು ಮೈನಸ್ ಬಿ ಆಗುತ್ತೆ ಸಬ್ಟ್ರಾಕ್ಟ್ ಮಾಡುವಾಗ. ಓಕೆ, ಸೊ ಅದಕ್ಕೆ ಯು ಲೆಫ್ಟ್ ವಿತ್ ದಿಸ್ ಸಿ ಮೈನಸ್ ಬಿ. ಇವಾಗ ನೋಡಿ ಈ ಡಯಾಗೋನಲ್ ಕೆಳಗಡೆ ಎಲ್ಲ ಎಲಿಮೆಂಟ್ 0 ಇದ್ರೆ ಒಂದು ಪ್ರಾಪರ್ಟಿ ಹೇಳಿದ್ದೀನಿ ನಾನು. ಓಕೆ, ಸೊ ಡಯಾಗೋನಲ್ಸ್ ಕೆಳಗಡೆ ಅಥವಾ ಮೇಲೆ ಎಲ್ಲ ಎಲಿಮೆಂಟ್ 0 ಇದ್ರೆ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ? ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್. ಓಕೆ, ಸೊ ಹಾಗಾದ್ರೆ ನೋಡಿ ಇಲ್ಲಿಗ ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ ಎಲಿಮೆಂಟ್ಸ್ ಏನು 1 ಇಂಟು 1 ಇಂಟು ಸಿ ಮೈನಸ್ ಬಿ. ಇದು ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಡಯಾಗೋನಲ್ಸ್ ಕೆಳಗಡೆ ಈ 3 ಎಲಿಮೆಂಟ್ಸ್ 0 ಇರೋದ್ರಿಂದ ಈ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಇಂಟು 1 ಇಂಟು ಸಿ ಮೈನಸ್ ಬಿ. ಅದಕ್ಕೆ ನಮಗೆ ಆನ್ಸರ್ ಬೇಕಾಗಿರೋದೇನು? ಬಿ ಮೈನಸ್ ಎ ಇಲ್ಲ, ಅಲ್ಲಿ ಫ್ಯಾಕ್ಟರ್ ಎ ಮೈನಸ್ ಬಿ ಇರೋದ್ರಿಂದ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಇದರಿಂದ ಮೈನಸ್ ಕಾಮನ್ ತಕೊಂಡು ಇದನ್ನ ಎ ಮೈನಸ್ ಬಿ ಅಂತ ಬರಿತೀನಿ. ಇದು ಸಿ ಮೈನಸ್ ಹಾಗೆ ಇರಲಿ. ನಮ್ಗಲ್ಲಿ ಆನ್ಸರ್ ಅಲ್ಲಿ ಬಿ ಮೈನಸ್ ಸಿ ಬೇಕಾಗಿರೋದ್ರಿಂದ ಈ ಸಿ ಮೈನಸ್ ಬಿ ಅನ್ನ ಮೈನಸ್ ಕಾಮನ್ ತಕೊಂಡು ಬಿ ಮೈನಸ್ ಸಿ ಅಂತ ಬರಿಬೋದು. ಓಕೆ, ಸೊ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಎ ಮೈನಸ್ ಬಿ, ಬಿ ಮೈನಸ್ ಸಿ, ಸಿ ಮೈನಸ್ ಎ. ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಓಕೆ, ಸೊ ದಿಸ್ ಇಸ್ ಯುವರ್ RHS. ಸೊ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದಟ್ ಮೇಕ್ಸ್ ಯು ಮಚ್ ಮೋರ್ ಪರ್ಫೆಕ್ಟ್. ಎಸ್, ಮೂವ್ ಆನ್ ಟು ನೆಕ್ಸ್ಟ್ 8th ಬಿ. ಸೇಮ್ ಅದೇ ತರ ಇದೆ, ಬಟ್ ಇಲ್ಲಿ ಎ ಕ್ಯೂಬ್, ಬಿ ಕ್ಯೂಬ್, ಸಿ ಕ್ಯೂಬ್ ಇದೆ. ಓಕೆ, ಸೊ ಪ್ರೂವ್ ದಟ್ this determinant is equal to this product. Yes, ಮೊದಲು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. 1 1 1 ಎ ಬಿ ಸಿ, ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್. ಈಗ ವೆರಿ ಫಸ್ಟ್ ಪ್ರಾಪರ್ಟಿ ಇದೆ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಡಸ್ ನಾಟ್ ಚೇಂಜ್ ಇಫ್ ಯು ಇಂಟರ್ಚೇಂಜ್ ರೋಸ್ ಅಂಡ್ ಕಾಲಮ್ಸ್. ಓಕೆ, ಸೊ ಅದಕ್ಕೆ ಆ 1 1 ಇರೋದನ್ನ ನಾನು ಇಲ್ಲಿ ಬರ್ಕೊಳ್ಳಿಕ್ಕೆ ಬರೆದ್ರೆ ಸುಲಭ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ? ರೋಸ್ ಮತ್ತು ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡ್ತೀನಿ. ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್. ಅವಾಗ ಏನಾಗುತ್ತೆ? ಈ ಫಸ್ಟ್ ಕಾಲಮ್ ಇರೋದು ಫಸ್ಟ್ ರೋ ಆಗುತ್ತೆ, ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗುತ್ತೆ, ಥರ್ಡ್ ರೋ ಇರೋದು ಥರ್ಡ್ ಕಾಲಮ್ ಆಗುತ್ತೆ. ಇವಾಗ ಹೋದ ಎಕ್ಸಾಂಪಲ್ ಯಾವ ರೀತಿ ಆಪರೇಷನ್ ಮಾಡಿದ್ರಲ್ಲ ಈ ಎಲಿಮೆಂಟ್ಸ್ ಅನ್ನ 0 ಮಾಡಕ್ಕೆ, ಅದೇ ತರ ಈ ಎಲಿಮೆಂಟ್ಸ್ ಅನ್ನ 0 ಮಾಡೋಣ ಮೊದಲು. ಅದಕ್ಕೆ ರೀಪ್ಲೇಸ್ R2 ಆಸ್ R2 ಮೈನಸ್ R1, ಆಮೇಲೆ R3 ಅನ್ನ R3 ಮೈನಸ್ R1. ಇವಾಗ ನೋಡಿ ಏನಾಗುತ್ತೆ? 1 ಮೈನಸ್ 1 0 ಆಗುತ್ತೆ. ಓಕೆ, ಇದು ಬಿ ಮೈನಸ್ ಎ ಆಗುತ್ತೆ. ನೆಕ್ಸ್ಟ್ ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಆಗುತ್ತೆ. 1 ಮೈನಸ್ 1 0 ಆಗುತ್ತೆ. ಸಿ ಮೈನಸ್ ಎ, ಆಮೇಲೆ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್.
ಎಸ್. ಇವಾಗ ನಿಮಗೆ ಇದೊಂದು ಗೊತ್ತಿರಬೇಕು, ಫ್ಯಾಕ್ಟರೈಸೇಷನ್ ಆಫ್ ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್. ಯಾವ ತರ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಗೊತ್ತಿದೆ, ನೀವು ಓದಿದ್ದೀರಾ. ಅದೇ ತರ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಅಂದ್ರೆ ಏನಾಗುತ್ತೆ ನೋಡಿ. ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಅಂದ್ರೆ ಇಟ್ ಈಸ್ ಬಿ ಮೈನಸ್ ಎ ಇಂಟು ಬಿ ಸ್ಕ್ವೇರ್ ಪ್ಲಸ್ ಬಿ ಎ ಪ್ಲಸ್ ಎ ಸ್ಕ್ವೇರ್. ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಅಂದ್ರೆ ಸಿ ಮೈನಸ್ ಎ ಇಂಟು ಸಿ ಸ್ಕ್ವೇರ್ ಪ್ಲಸ್ ಸಿ ಎ ಪ್ಲಸ್ ಎ ಸ್ಕ್ವೇರ್. ಇದು ಗೊತ್ತಿರಲೇಬೇಕು. ಇದು ಗೊತ್ತಿಲ್ಲದೆ ಹೋದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಇದು ಇಲ್ಲಿಗೆ ನಿಂತೋಗುತ್ತೆ. ಎಸ್. ಸೊ ಇವಾಗ ಏನ್ ಮಾಡೋಣ, ಈ ಎರಡು ಜಾಗದಲ್ಲಿ ಇದನ್ನ ರೀಪ್ಲೇಸ್ ಮಾಡಿ ಆಸ್ ಇಟ್ ಈಸ್ ಬರೀರಿ. ಎಸ್, ನೋಟ್ ಆನ್ ದಿಸ್. ಅಲ್ಲಿ ಏನ್ ಮಾಡಿದೆ, ಆ ಫ್ಯಾಕ್ಟರೈಸೇಷನ್ ಬರ್ದಿದೆ. ಬಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಅಂದ್ರೆ ಏನು, ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ ಅಂದ್ರೆ ಏನು. ಸೊ ಇವಾಗ ಬಿ ಮೈನಸ್ ಎ ಕಾಮನ್ ತಗೊಳ್ಳೋಣ ಫ್ರಾಮ್ ಸೆಕೆಂಡ್ ರೋ. ಆಮೇಲೆ ಥರ್ಡ್ ರೋ ಇಂದ ಸಿ ಮೈನಸ್ ಎ ಕಾಮನ್ ತಗೊಳ್ಳೋಣ. ಸೊ ಟೇಕಿಂಗ್ ಬಿ ಮೈನಸ್ ಎ ಫ್ರಾಮ್ ಸೆಕೆಂಡ್ ರೋ R2 ಅಂಡ್ ಸಿ ಮೈನಸ್ ಎ ಫ್ರಾಮ್ R3 ಏನಾಗುತ್ತೆ ನೋಡಿ. ಬಿ ಮೈನಸ್ ಎ ಸಿ ಮೈನಸ್ ಎ ಕಾಮನ್ ತಗೊಂಡಾಗಿದೆ. ಫಸ್ಟ್ ರೋ ಆಸ್ ಇಟ್ ಈಸ್ ಬರೀರಿ. ಇದು 0 0 ಹಾಗೆ. ಇದರಲ್ಲಿ ಬಿ ಮೈನಸ್ ಎ ಕಾಮನ್, ಸಿ ಮೈನಸ್ ಎ ಕಾಮನ್ ತಗೊಂಡ್ರೆ 1 1 ಉಳಿಯುತ್ತೆ. ಇದರಲ್ಲಿ ಈ ಫ್ಯಾಕ್ಟರ್ಸ್ ಉಳಿಯುತ್ತೆ. ಆಸ್ ಇಟ್ ಈಸ್ ಬರೀರಿ. ನಾವು ಇವಾಗ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಓಕೆ. ಸೊ ಈ ಎಲಿಮೆಂಟ್ ಅನ್ನ ವೆರಿ ಈಸಿಲಿ 0 ಮಾಡಬಹುದು. R3 ಅಲ್ಲಿ R2 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 0 0 ಇರೋದ್ರಿಂದ ಇದು ಒಂದೇ 0 ಆಗುತ್ತೆ. ಆಲ್ರೆಡಿ ಇದು 0 ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅವಾಗ ಏನ್ ಮಾಡೋಣ, ಈಗ ರೀಪ್ಲೇಸ್ R3 ಈಸ್ R3 ಮೈನಸ್ R2. ಉದ್ದೇಶ ಇದನ್ನ 0 ಮಾಡಬೇಕು. ಇವಾಗ ನೋಡಿ, ಇದನ್ನ 0 ಮಾಡಿದಾಗ ಏನಾಗುತ್ತೆ ನಿಮಗೆ, ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಓಕೆ. ಸೊ ಏನು ಉಳಿಯುತ್ತೆ ನೋಡಿ, ಇದು ಹಾಗೆ. ಈ ಫಸ್ಟ್ ರೋ ಸೆಕೆಂಡ್ ರೋ ಏನು ಚೇಂಜ್ ಆಗಲ್ಲ. ಇದು ಮಾತ್ರ 0 ಮೈನಸ್ 0 ಅಂದ್ರೆ 0, 1 ಮೈನಸ್ 1 ಅಂದ್ರೆ 0. ಇಲ್ಲಿ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಕ್ಯಾನ್ಸಲ್ ಆಗುತ್ತೆ. ಇದು ಸಿ ಎ ಮೈನಸ್ ಬಿ ಆಗುತ್ತೆ. ಓಕೆ. ಕ್ಲೀನ್ ಆಗಿ ನೋಡಿ, ಈ ರೋನಲ್ಲಿ ಈ ಎಲಿಮೆಂಟ್ ಅನ್ನ ಸಬ್ಟ್ರಾಕ್ಟ್ ಮಾಡುವಾಗ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ, ಸಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಓಕೆ. ಸೊ ಇದನ್ನ ನೆಕ್ಸ್ಟ್ ಕ್ಯಾರಿ ಮಾಡೋಣ. ಬಿ ಮೈನಸ್ ಎ ಸಿ ಮೈನಸ್ ಎ, ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸಿ ಎ ಮೈನಸ್ ಬಿ ಎ. ಯಾಕೆ ನೋಡಿ, ಇಲ್ಲಿ ನೋಡಿ ಮತ್ತೆ ನೋಡಿ, ಈ ಡಯಾಗೋನಲ್ ಎಲಿಮೆಂಟ್ಸ್ ಕೆಳಗಡೆ ಇದೆಲ್ಲ 0 ಇದೆ, 3 ಎಲಿಮೆಂಟ್ಸು. ಅದಕ್ಕೆ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್ ಏನಾಗುತ್ತೆ, ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್. ಅದಕ್ಕೆ ಇದೇನಾಗುತ್ತೆ 1 ಇಂಟು 1 ಇಂಟು ದಿಸ್ ಆಗುತ್ತೆ. ಸೊ ಬಿ ಮೈನಸ್ ಎ ಸಿ ಮೈನಸ್ ಎ ಇಂಟು ದಿಸ್, ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್. ಸೊ ಅದಕ್ಕೆ ಯು ವಿಲ್ ಗೆಟ್ ದಿಸ್ ಬಿ ಮೈನಸ್ ಎ ಸಿ ಮೈನಸ್ ಎ ಇಂಟು ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಎ ಮೈನಸ್ ಬಿ ಎ. ಇವಾಗ ಈ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನ ಪುನಃ ಫ್ಯಾಕ್ಟರೈಸ್ ಮಾಡಬೇಕು. ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಆಗುತ್ತೆ. ಈ ಎರಡರಿಂದ ಎ ಕಾಮನ್ ತಗೊಳ್ಳಿ. ಓಕೆ. ಸೊ ಅದಕ್ಕೆ ನೋಡಿ ಏನಾಗುತ್ತೆ, ಅದು ಈ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನ ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಅಂತ ಬರ್ದಿದ್ದೀನಿ. ಈ ಎರಡರಿಂದ ಎ ಕಾಮನ್ ತಗೊಂಡ್ರೆ ಸಿ ಮೈನಸ್ ಬಿ ಉಳಿಯುತ್ತೆ. ಪುನಃ ನೋಡಿ ಈ ಬ್ರಾಕೆಟ್ ಟರ್ಮ್, ಇದರಲ್ಲಿ ಏನು ಕಾಮನ್ ಬಂತು, ಸಿ ಮೈನಸ್ ಬಿ. ಸೊ ಈಗ ಅದನ್ನು ಸಿ ಮೈನಸ್ ಬಿ ಅನ್ನ ಕಾಮನ್ ತಗೊಳ್ಳಿ. ಟೇಕಿಂಗ್ ಸಿ ಮೈನಸ್ ಬಿ ಕಾಮನ್. ಸೊ ಏನು ಉಳಿಯುತ್ತೆ ನೋಡಿ, ಇಲ್ಲಿ ಸಿ ಪ್ಲಸ್ ಬಿ ಉಳಿಯುತ್ತೆ, ಇಲ್ಲಿ ಎ ಉಳಿಯುತ್ತೆ. ಸೊ ಇಲ್ಲಿ ಸಿ ಪ್ಲಸ್ ಬಿ, ಇಲ್ಲಿ ಪ್ಲಸ್ ಎ. ನಮಗೆ ಆನ್ಸರ್ ಯಾವ ರೀತಿ ಬೇಕಾಗಿದೆ, ಎ ಮೈನಸ್ ಬಿ ಅಂತ ಬೇಕಾಗಿದೆ. ಅದಕ್ಕೆ ಇದನ್ನ ಮೈನಸ್ ಕಾಮನ್ ತಕೊಂಡು ಎ ಮೈನಸ್ ಬಿ ಅಂತ ಬರೋಣ. ಅದೇ ತರ ಬಿ ಮೈನಸ್ ಸಿ ಒಂದು ಫ್ಯಾಕ್ಟರ್ ಇದೆ, ಅದಕ್ಕೆ ಇದರಲ್ಲಿ ಸಹಿತ ಒಂದು ಮೈನಸ್ ಕಾಮನ್ ತಕೊಂಡು ಇದನ್ನ ಬಿ ಮೈನಸ್ ಸಿ ಅಂತ ಬರೋಣ. ಓಕೆ. ಸೊ ಅದಕ್ಕೆ ಇದು ಮೈನಸ್ ಎ ಮೈನಸ್ ಬಿ, ಇದು ಹಾಗೆ ಇದರಿಂದ ಮೈನಸ್ ಅನ್ನ ತಗೊಂಡು ಈ ತರ ಬರ್ದಿದೆ. ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಆರ್ಡರ್ ಅಲ್ಲಿ ಬರ್ದಿದೆ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್, ಎ ಮೈನಸ್ ಬಿ ಸಿ ಮೈನಸ್ ಎ ಬಿ ಮೈನಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ದಿಸ್ ಇಸ್ ಯುವರ್ required result. Let's move on to next. Prove that. Nodi, x square yz, y square zx, z square, xy equals to x minus y minus z minus x into xy plus yz plus zx. Idu xy anta barkolli. Okay. So write LHS.
ಎಲ್ ಎಚ್ ಎಸ್ ಅನ್ನು ಬರೀರಿ. ಈಗ ಪುನಃ ನೀವು ಏನು ಮಾಡಿ ಆಪರೇಷನ್ಸ್ ಮಾಡಬೇಕು. ಸೊ ಏನು ಆಪರೇಷನ್ಸು? R2 ಮೈನಸ್ ಆಸ್ ಯೂಶುವಲ್ R2 ಮೈನಸ್ R1 R3 ಮೈನಸ್ R1. R2 ಅನ್ನು R2 ಮೈನಸ್ R1 ಅಂತ ಬರೀರಿ, R3 ಅನ್ನು R3 ಮೈನಸ್ R1 ಅಂತ ಬರೀರಿ. ಯಾಕಂದ್ರೆ ನಿಮಗೆ ಇದು ಫ್ಯಾಕ್ಟರೈಸ್ ಆಗುತ್ತೆ ಅವಾಗ. ಓಕೆ, ಸೊ ಫಸ್ಟ್ ರೋ ಹಾಗೆ ಇಟ್ಟು ಇದನ್ನ y ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್ ಎಕ್ಸ್ ಮೈನಸ್ ವೈ ಝೆಡ್ ಅಂತ ಬರೆದ್ರೆ ಯು ವಿಲ್ ಗೆಟ್ ದಿಸ್. ವೆರಿ ಸಿಂಪಲ್. ಸೆಕೆಂಡ್ ರೋನಲ್ಲಿ ಫಸ್ಟ್ ರೋನ ಸಬ್ಟ್ರಾಕ್ಟ್ ಮಾಡಿದೆ, ಇಲ್ಲಿ ಥರ್ಡ್ ರೋನಲ್ಲಿ ಫಸ್ಟ್ ರೋನ ಸಬ್ಟ್ರಾಕ್ಟ್ ಮಾಡಿದೆ. ಎಸ್, ಈಗ ನೋಡಿ ಫ್ಯಾಕ್ಟರೈಸ್ ಮಾಡಬೇಕು. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ಎಕ್ಸ್. ಆಮೇಲೆ ಇದರಿಂದ ಏನಾಗುತ್ತೆ ನೋಡಿ, ಇದರಿಂದ ಮೈನಸ್ ಝೆಡ್ ಕಾಮನ್. ನೋಡಿ ಇಲ್ಲಿ ಏನ್ ಬರುತ್ತೆ ಇದ್ರ ಮೊದಲು ನೋಡಿ, ಈಗ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ಎಕ್ಸ್. ಇಂತಹದೇ ಫ್ಯಾಕ್ಟರ್ ಇಲ್ಲೂ ಬರಬೇಕು. ಅದಕ್ಕೆ ಇದರಿಂದ ಝೆಡ್ ಕಾಮನ್ ತಕ್ಕೊಂಡ್ರೆ ನಿಮಗೆ ಎಕ್ಸ್ ಮೈನಸ್ ವೈ ಬರುತ್ತೆ. ನಮಗೆ ವೈ ಮೈನಸ್ ಎಕ್ಸ್ ಬೇಕಾಗಿರೋದ್ರಿಂದ ಇದರಿಂದ ಮೈನಸ್ ಝೆಡ್ ಕಾಮನ್ ತೆಗಿತೀನಿ. ಅವಾಗ ನಿಮಗೆ ಏನಾಗುತ್ತೆ, ಇದು ವೈ ಮೈನಸ್ ಎಕ್ಸ್ ಆಗುತ್ತೆ. ಅವಾಗ ಎಲ್ಲದರಲ್ಲಿ ವೈ ಮೈನಸ್ ಎಕ್ಸ್ ಕಾಣುತ್ತೆ ನಿಮಗೆ. ಅದೇ ತರ ನೋಡಿ ಇಲ್ಲಿ ಸಹಿತ ಇದು ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ವೈ ಮೈನಸ್ ವೈ ಝೆಡ್ ಇದೆ. ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ನಿಮಗೆ ಝೆಡ್ ಪ್ಲಸ್ ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಬರುತ್ತೆ. ಸೊ ಇದರಿಂದ ನೀವು ಮೈನಸ್ ವೈ ಕಾಮನ್ ತಕ್ಕೊಂಡ್ರೆ ಈ ಝೆಡ್ ಟರ್ಮ್ ಮೊದಲು ಬರಬೇಕು, ಎಕ್ಸ್ ಟರ್ಮ್ ಆಮೇಲೆ ಬರೀಬೇಕು. ಅದಕ್ಕೆ ಈ ರೋನಲ್ಲಿ ಸಹಿತ ನಿಮಗೆ ಝೆಡ್ ಮೈನಸ್ ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಕಾಣುತ್ತೆ. ಓಕೆ, ಸೊ ಇವಾಗ ಟೇಕ್ ಕಾಮನ್ y minus x from second row, z minus x from third row. ಓಕೆ, ಸೊ ಏನಾಗುತ್ತೆ ಇವಾಗ y minus x from R2 z minus x from R3. ಸೊ y minus x into z minus x ಡಿಟರ್ಮಿನೆಂಟ್ ಫಸ್ಟ್ ರೋ ಹಾಗೆ ಇಡಿ, ಸೆಕೆಂಡ್ ರೋ ಇದು 1 1 ಆಗುತ್ತೆ, ಇದು y ಪ್ಲಸ್ ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ಆಗುತ್ತೆ, ಇವು ಹೋಗ್ತವೆ ಮೈನಸ್ ಝೆಡ್ ಮೈನಸ್ ವೈ. ಇಷ್ಟು ಬಂತು. ಇವಾಗ ನೋಡಿ ಇಲ್ಲಿ 1 ಬಂತು, ನೋಡಿ ಇಲ್ಲಿ 1 ಇದೆ. ಈ ಎಲಿಮೆಂಟ್ ಅನ್ನ 0 ಮಾಡೋಣ ಇದನ್ನ ಯೂಸ್ ಮಾಡಿಕೊಂಡು, ಬೇರೆ ಎಲ್ಲಿ ನೋಡಬೇಡಿ. ಓಕೆ, ಸೊ R3 ಅನ್ನ R3 ಮೈನಸ್ R2 ಮಾಡೋಣ. ಯಾಕೆ ಅಂತಂದ್ರೆ ಇದು 1 ಇರೋದು 0 ಆದ್ರೆ ನಿಮಗೆ ಎಕ್ಸ್ಪಾನ್ಷನ್ ಈಸಿ ಆಗುತ್ತೆ ಅಂತ. ಸೊ ಅದಕ್ಕೆ R3 ಈಸ್ R3 ಮೈನಸ್ R2. ಓಕೆ, ಸೊ ಬೇಕಂದ್ರೆ ಬರೀರಿ ಇಲ್ಲಿ ರೀಪ್ಲೇಸಿಂಗ್ ಏನ್ ಮಾಡಿದೆ ಆಪರೇಷನ್ ವಿ ಹ್ಯಾವ್ ಡನ್ ದೇರ್. R3 is R3 ಮೈನಸ್ R2. ಓಕೆ, ಅದಕ್ಕೆ ಇದಾಯ್ತು. ನೋಡಿ ಇಲ್ಲಿ ಈಗ ಹಿಂದೆ ಇನ್ನೊಂದ್ಸಲ ನೋಡೋದಾದ್ರೆ ನೋಡಿ ಇದು ಮೈನಸ್ ವೈ, ಇದನ್ನು ಸಬ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಪ್ಲಸ್ ಜೆಡ್ ಆಗುತ್ತೆ ಅಲ್ಲಿ, ಅದಕ್ಕೆ ಮೈನಸ್ ವೈ ಪ್ಲಸ್ ಜೆಡ್ ಆಗುತ್ತೆ. ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸಬ್ಟ್ರಾಕ್ಟ್ ಮಾಡಿದ್ರೆ. ಸೊ ನಿಮಗೆ ಏನು ಉಳಿಯುತ್ತೆ ಅಂತಂದ್ರೆ ಝೆಡ್ ಮೈನಸ್ ವೈ, ಆಮೇಲೆ ಇಲ್ಲಿ ಸಹಿತ ಝೆಡ್ ಮೈನಸ್ ವೈ ಅಥವಾ ವೈ ಮೈನಸ್ ಝೆಡ್ ಅಂತ ಬರೀಬಹುದು ನೀವು. ಝೆಡ್ ಮೈನಸ್ ವೈ ಪ್ಲಸ್ ಝೆಡ್ ಆಗುತ್ತೆ. ಇವಾಗ ಇದನ್ನೇ ನಾವು ಯಾವ ರೀತಿ ಬರೀಬಹುದು, ಇದು ಝೆಡ್ ಮೈನಸ್ ವೈ ಇದ್ದಂಗೆ, ಮೈನಸ್ ವೈ ಪ್ಲಸ್ ಝೆಡ್ ಅಂದ್ರೆ ಝೆಡ್ ಮೈನಸ್ ವೈ. ನೋಡಿ ಇದರಲ್ಲಿ ಝೆಡ್ ಮೈನಸ್ ವೈ ಆಯಿತು, ಇದರಲ್ಲಿ ಝೆಡ್ ಮೈನಸ್ ವೈ ಆಯಿತು. ಅದನ್ನ ಕಾಮನ್ ತಗೊಳ್ಬೇಕು ಥರ್ಡ್ ರೋ ಇಂದ. ಸೊ ಟೇಕಿಂಗ್ ಕಾಮನ್ ಝೆಡ್ ಮೈನಸ್ ವೈ ಫ್ರಮ್ R3, ಅವಾಗ ಏನಾಗುತ್ತೆ ಅದು 0 1 1, ಬಾಕಿ ಎಲ್ಲ ಸೇಮ್ ಇದೆ. ಓಕೆ, ಸೊ ಇವಾಗ ಇದನ್ನ ನೀವು ಎಕ್ಸ್ಪಾನ್ಷನ್ ಮಾಡಬೇಕು. ಎಕ್ಸ್ಪಾನ್ಷನ್ ಮಾಡಿ ಇದರ ರಿಸಲ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ಪಾನ್ಷನ್ ಹೇಗಾದ್ರೂ ಮಾಡಿ, ಸೊ ಯು ಶುಡ್ ಗೆಟ್ ರಿಸಲ್ಟ್. ಇವಾಗ ನಾನು ಎಕ್ಸ್ಪಾನ್ಷನ್ ಹೇಗೆ ಮಾಡ್ತೀನಿ ಅಂತಂದ್ರೆ ಇದನ್ನ ಈ ಹಿಂದೆ ಹೇಳ್ದಂಗೆ ಏನ್ ಮಾಡೋಣ, ಇದನ್ನ 2 ಎಕ್ಸ್ಟ್ರಾ ಕಾಲಮ್ ಅಲ್ಲ ಕನ್ಸ್ಟ್ರಕ್ಟ್ ಮಾಡೋಣ. ಓಕೆ, ಇದರ ಎಕ್ಸ್ಪಾನ್ಷನ್ ಬೇಕಿದ್ರೆ ನಿಮಗೆ ಈಸಿಯಾಗಿ 2 ಎಕ್ಸ್ಟ್ರಾ ಕಾಲಮ್ ತಗೊಂಡಿದ್ದೀನಿ ನಾನು, x10 x ಸ್ಕ್ವೇರ್ y ಪ್ಲಸ್ x 1 ಅಂತ. ಇವಾಗ ನಿಮ್ಗೆ ಗೊತ್ತಿದೆ ಏನ್ ಮಾಡಬೇಕು, ಫಸ್ಟ್ 3 ಎಲಿಮೆಂಟ್ಸ್ ಈ ತರ ಇವುಗಳ ಪ್ರೊಡಕ್ಟ್ ಮಾಡಿ. ಫಸ್ಟ್ 3 ಎಲಿಮೆಂಟ್ಸ್ ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್. ನೆಕ್ಸ್ಟ್ ಮೈನಸ್ ಮಾಡಿಬಿಟ್ಟು ಈ ಡಯಾಗೋನಲ್ಸ್. ಓಕೆ, ಸೊ ಅದಕ್ಕೆ ಏನಾಗುತ್ತೆ ನೋಡಿ, ಫಸ್ಟ್ ಪ್ರಾಡಕ್ಟ್ ಏನಾಗುತ್ತೆ, ದಿಸ್ ಇಂಟು ದಿಸ್ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್. ನೆಕ್ಸ್ಟ್ ಇಲ್ಲೊಂದು 0 ಇರೋದ್ರಿಂದ ಈ ಪ್ರಾಡಕ್ಟ್ 0 ಆಗುತ್ತೆ. ನೆಕ್ಸ್ಟ್ ಇದನ್ನ ಪ್ರೊಡಕ್ಟ್ ಮಾಡಿದ್ರೆ ವೈ ಝೆಡ್ ಇಂಟು 1 ಇಂಟು 1 ಅಂದರೆ ವೈ ಝೆಡ್ ಆಗುತ್ತೆ. ಸೊ ಫಸ್ಟ್ 3 ಟರ್ಮ್ಸ್ ಪ್ಲಸ್ ಪ್ಲಸ್ ಇಟ್ಟು ಬರೀರಿ. ನೆಕ್ಸ್ಟ್ ಮೈನಸ್ ಈ ಪ್ರಾಡಕ್ಟು, ಸೊ ಇಲ್ಲೊಂದು 0 ಇರೋದ್ರಿಂದ ಇದು 0 ಆಗುತ್ತೆ. ನೆಕ್ಸ್ಟ್ ಮೈನಸ್ ದಿಸ್ ಇಂಟು ದಿಸ್ ಇಂಟು ದಿಸ್ ಮೈನಸ್ ಝೆಡ್ ಎಕ್ಸ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಝೆಡ್ ಎಕ್ಸ್. ನೆಕ್ಸ್ಟ್ ಇವುಗಳ ಪ್ರೊಡಕ್ಟ್ ಮಾಡಿದ್ರೆ ಏನಾಗುತ್ತೆ,
ಇದು ಎಕ್ಸ್ ಸ್ಕ್ವೇರ್ 1 ಇಂಟು 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇವಾಗ ಇದನ್ನು ಪುನಃ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಅಲ್ಲಿ ಬ್ರ್ಯಾಕೆಟ್ ಇತ್ತು ಎಕ್ಸ್ ಇಂಟು ವೈ ಎಕ್ಸ್ ಇಂಟು ಎಕ್ಸ್, ಅದಕ್ಕೆ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಇಂಟು ವೈ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಝೆಡ್, ಇದು ಪ್ಲಸ್ ಝೆಡ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿದೆ. ಸೊ ಇವಾಗ ಈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುತ್ತೆ ಎಷ್ಟು, ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್, ಇದು ಹಾಗೆ y minus x, z minus x, z minus y into this. ಸೊ ನಮಗೆ ಅಲ್ಲಿ ಬೇಕಾಗಿರೋದು x minus y, ಆಮೇಲೆ y minus z ಅಂತ ಬೇಕಿತ್ತು. ಸೊ ಇದರಿಂದ ಒಂದು ಮೈನಸ್, ಇದರಿಂದ ಒಂದು ಮೈನಸ್ ಕಾಮನ್ ತಕ್ಕೊಂಡ್ರೆ ಯು ವಿಲ್ ಗೆಟ್ ರಿಕ್ವೈರ್ಡ್ ರಿಸಲ್ಟ್. ಇದನ್ನ ಹೀಗೆ ಬರಿಬಹುದು. ಓಕೆ, ಸೊ ಇದನ್ನ ನೀವು ಮೈನಸ್ ಕಾಮನ್ ತಕ್ಕೊಂಡ್ರೆ ಇದು ಹೀಗಾಗುತ್ತೆ, x minus y, ಇದು z ಮೈನಸ್ ಎಕ್ಸ್ ಹಾಗೆ ಇರಲಿ, ಇದನ್ನ y ಮೈನಸ್ z, ಯಾಕಂದ್ರೆ ಇದರಿಂದ ಒಂದು ಮೈನಸ್ ಕಾಮನ್ ತಗೊಂಡಿದೆ, ಇದರಿಂದ ಒಂದು ಮೈನಸ್, ಇದರಿಂದ ಒಂದು ಮೈನಸ್ ತಗೊಂಡಿದೆ, ಪ್ಲಸ್ ಆಗುತ್ತೆ. ಇದು ಹಾಗೆ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ಎಸ್, ಮೂವ್ ಆನ್ ಟು ನೆಕ್ಸ್ಟ್. ಪ್ರೂವ್ ದಟ್ x plus 4 2x 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 x plus 4 2x 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 x plus 4 is equals to 5x plus 4 into 4 minus x whole square. Very simple idu. Oh, left hand side barಕೊಳ್ಳಿ, left hand side is this. ಇವಾಗ ಇಲ್ಲಿ ಗಮನಿಸಿ 5x plus 4 ಅನ್ನೋದು ಫ್ಯಾಕ್ಟರ್ ಬರಬೇಕಾಗಿದೆ. ಸೊ ಹೇಗೆ ಅಡಿಷನ್ ಮಾಡಿದ್ರೆ ಅದು ಬರುತ್ತೆ ಅಂತ ನೋಡಿ. ಎಲ್ಲದರಲ್ಲಿ ಇದು 2x ಆಡ್ ಮಾಡಿದ್ರೆ 4x, ಈ 4x ಅನ್ನ ಇದ್ರ ಜೊತೆಗೆ ಆಡ್ ಮಾಡಿದ್ರೆ 5x ಆಗುತ್ತೆ, 5x ಪ್ಲಸ್ 4 ಆಗುತ್ತೆ. ಓಕೆ, ಎಲ್ಲದರಲ್ಲಿ ಹಾಗೆ ಇದೆ. ಅದಕ್ಕೆ ಫಸ್ಟ್ ಕಾಲಮ್ ಅಲ್ಲಿ ಅಷ್ಟು ಕಾಲಮ್ಸ್ ಅನ್ನ ಆಡ್ ಮಾಡಿ ಬರೆಯೋಣ. ಅದಕ್ಕೆ ರೀಪ್ಲೇಸ್ C1 ಈಕ್ವಲ್ ಟು C1 ಪ್ಲಸ್ C2 ಪ್ಲಸ್ C3. ಏನಾಗುತ್ತೆ ನೋಡಿ, ಅವಾಗ ಇವಷ್ಟು ಆಡ್ ಮಾಡಿದ್ರೆ 5x ಪ್ಲಸ್ 4 ಬರುತ್ತೆ. ಹಾಗೆ ಇವಷ್ಟು ಆಡ್ ಮಾಡಿದ್ರೆ 2x 4x, ಇದೊಂದು x 5x ಪ್ಲಸ್ 4, ಇಲ್ಲಿ ಸಹಿತ 2x ಪ್ಲಸ್ 2x 4x ಪ್ಲಸ್ x 5x ಆಗುತ್ತೆ. ಸೊ ಈ ಕಾಲಮ್ ಅಲ್ಲಿ ಎಷ್ಟು 3 ಕಾಲಮ್ ಅನ್ನು ಆಡ್ ಮಾಡಿ ಬರೀರಿ. ನೆಕ್ಸ್ಟ್ ಈ 2 ಕಾಲಮ್ಸ್ ಹಾಗೆ, ಇವೆರಡನ್ನ ಏನು ಡಿಸ್ಟ್ರಿಬ್ಯೂಟ್ ಮಾಡಬೇಡಿ, ಆಸ್ ಇಟ್ ಈಸ್ ಇಡಿ. ಇವಾಗ ಫಸ್ಟ್ ಕಾಲಮ್ ಇಂದ 5x ಪ್ಲಸ್ 4 ಅನ್ನ ಕಾಮನ್ ತಗೊಂಡ್ರೆ ನಿಮ್ಗೆ ಒಂದು ಫ್ಯಾಕ್ಟರ್ ಬಂದಾಯ್ತು ಈಗ. ಎಸ್, ಟೇಕಿಂಗ್ ಕಾಮನ್ 5x ಪ್ಲಸ್ 4 ಫ್ರಮ್ C1, ಮೊದಲನೇ ಕಾಲಮ್ ಇಂದ 5x ಪ್ಲಸ್ 4 ಅನ್ನ ಕಾಮನ್ ತಗೊಳ್ಳಿ. ಏನಾಗುತ್ತೆ ನೋಡಿ, ಇಲ್ಲಿ 1 1 1 ಬರುತ್ತೆ, ಬಾಕಿ ಎಲ್ಲ ಎಲಿಮೆಂಟ್ಸು ಸೇಮ್. ಇವಾಗ ಇದನ್ನ 0 ಮಾಡೋಣ. ಹಿಂದೆ ಹೇಳಿದಂಗೆ R2 ಮೈನಸ್ R1, R3 ಮೈನಸ್ R1. ಸೊ ರೀಪ್ಲೇಸ್ R2 as R2 ಮೈನಸ್ R1, R3 as R3 ಮೈನಸ್ R1. ಓಕೆ, ಸೊ ನಂಬರ್ ಆಫ್ 0 ಜಾಸ್ತಿ ಆದರೆ ಡಿಟರ್ಮಿನೆಂಟ್ ಅನ್ನ ವೆರಿ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಅಂತ. ಅದೇ ಉದ್ದೇಶಕ್ಕಾಗಿ ಇಲ್ಲಿ ಏನ್ ಮಾಡ್ತಾ ಇದೆ, ಇದನ್ನ 0 ಮಾಡ್ತಾ ಇದೆ. ಇದು ಆಲ್ರೆಡಿ 1 ಬಳಸ್ಕೊಂಡು ಏನಾಗುತ್ತೆ, ಇವಾಗ 1 ಮೈನಸ್ 1 0 ಆಗುತ್ತೆ. ಆಮೇಲೆ ಇಲ್ಲಿ 1 ಮೈನಸ್ 1 0, ಇದರಲ್ಲಿ x ಪ್ಲಸ್ 4 ಮೈನಸ್ 2x ಬರೀರಿ. ಈಗ ಇದು 1 ಮೈನಸ್ 1 0, x ಪ್ಲಸ್ 4 ಮೈನಸ್ 2x, ಆಮೇಲೆ 2x ಮೈನಸ್ 2x, ನೇರವಾಗಿ ಬೇಕಂದ್ರೆ 0 ಬರಿಬೋದು ನೀವು. ಅದೇ ರೀತಿ 1 ಮೈನಸ್ 1 ಅಂದರೆ 0, ಇದು 2x ಮೈನಸ್ 2x, x ಪ್ಲಸ್ 4 ಮೈನಸ್ 2x. ಓಕೆ, ಸಿಂಪ್ಲಿಫೈ ಮಾಡಿ. ಈಗ ಇದು 4, ಇದು x ಮೈನಸ್ 2x ಅಂದರೆ ಮೈನಸ್ x ಆಗುತ್ತೆ. ಇದು 2x ಮೈನಸ್ 2x ಅಂದರೆ 0. ಅದೇ ತರ 2x ಮೈನಸ್ 2x ಅಂದರೆ 0. ಇಲ್ಲಿ x ಮೈನಸ್ 2x ಅಂದರೆ ಮೈನಸ್ x ಆಗುತ್ತೆ, ಅದು 4 ಮೈನಸ್ x. ಈಗ ಗಮನಿಸಿ, ಇಲ್ಲಿ ಈ ಡಯಾಗೋನಲ್ ಕೆಳಗಡೆ 3 ಎಲಿಮೆಂಟ್ಸ್ 0 ಆಯಿತು. ಅದಕ್ಕೆ ಈ ಡಿಟರ್ಮಿನೆಂಟ್ ನ ವ್ಯಾಲ್ಯೂ ಎಷ್ಟಾಗುತ್ತೆ, ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ಸ್ ಅಂದ್ರೆ 1 ಇಂಟು 4 ಮೈನಸ್ ಎಕ್ಸ್ ಇಂಟು 4 ಮೈನಸ್ ಎಕ್ಸ್ ಅಂದ್ರೆ 4 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅದಕ್ಕೆ 5x ಪ್ಲಸ್ 4 ಇಂಟು ಇದರ ಆನ್ಸರ್ 4 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಯಾಕಂದ್ರೆ ಇದರ ಡಯಾಗೋನಲ್ಸ್ ಕೆಳಗಡೆ ಎಲ್ಲ ಎಲಿಮೆಂಟ್ಸ್ 0 ಇದೆ. ವೆರಿ ಸಿಂಪಲ್ ರಿಸಲ್ಟ್. ಎಸ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ 10th one. Second, prove that using
properties of determinants. This is equals to 3y plus k into k square ಅಂತ. ಓಕೆ, ಸೊ ಇದು ಸೇಮ್ ಎಕ್ಸಾಕ್ಟ್ಲಿ ಅದೇ ತರ ಇದೆ. LHS ಬರ್ಕೊಳ್ಳಿ. ಕಾಲಮ್ ವೈಸ್ ಆಡ್ ಮಾಡಿದ್ರೆ ಅಥವಾ ರೋ ವೈಸ್ ಆಡ್ ಮಾಡಿದ್ರೆ ನಿಮಗೆ 3y plus k ಬರುತ್ತೆ. ನೋಡಿ, y plus y plus y ಅಂದ್ರೆ 3y plus k ಉಳಿಯುತ್ತೆ. ಅದಕ್ಕೆ ರೀಪ್ಲೇಸ್ C1 ಅನ್ನ C1 plus C2 plus C3. ಸೊ ವಾಟ್ ವಿಲ್ ಗೆಟ್? y plus y plus y ಅಂದ್ರೆ 3y plus k ಉಳಿಯುತ್ತೆ. ಫಸ್ಟ್ ಕಾಲಮ್ ಅಲ್ಲಿ ಎಲ್ಲ 3y plus k ಬರುತ್ತೆ ಈ ತರ ಆಡ್ ಮಾಡಿದ್ರೆ. ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಹಾಗೆ ಇಡಿ. ಇವಾಗ ಇದರಿಂದ 3y plus k ಅನ್ನ ಕಾಮನ್ ತಗೊಳ್ಳಿ ಫಸ್ಟ್ ಕಾಲಮ್ ಇಂದ. ಟೇಕಿಂಗ್ ಕಾಮನ್ 3y plus k ಫ್ರಮ್ C1 ಏನಾಗುತ್ತೆ ನೋಡಿ, 3y plus k ಕಾಮನ್ ತಗೊಂಡ್ರೆ ಫಸ್ಟ್ ಕಾಲಮ್ ಎಲ್ಲ 1 1 ಬರುತ್ತೆ. ಇದು ಆಸ್ ಇಟ್ ಈಸ್. ಇವಾಗ ಈ ಎಲಿಮೆಂಟ್ ಅನ್ನ 0 ಮಾಡೋಣ ಹಿಂದೆ ಮಾಡಿದ ಹಾಗೆ. ಸೊ ರೀಪ್ಲೇಸ್ R2 is R2 minus R1, R3 is R3 minus R1. ಸೊ 1 minus 1 0 ಆಗುತ್ತೆ. ಆಮೇಲೆ ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ y ಕ್ಯಾನ್ಸಲ್ ಆಗಿ k ಉಳಿಯುತ್ತೆ. ಈ y ನಲ್ಲಿ y ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಅದೇ ತರ 1 minus 1 is 0, y minus y ಅಂದ್ರೆ 0. ಈ y plus k ನಲ್ಲಿ ಇದೊಂದು y ಸಬ್ಟ್ರಾಕ್ಟ್ ಮಾಡಿದ್ರೆ k ಉಳಿಯುತ್ತೆ. ಓಕೆ, ಸೊ ಇವಾಗ ನೋಡಿ, ಈ ಡಯಾಗೋನಲ್ ಕೆಳಗಡೆ ಎಲ್ಲ 3 ಎಲಿಮೆಂಟ್ 0 ಬಂತು. ಅದಕ್ಕೆ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್ ಏನು? 1 into k ಅಂದ್ರೆ k ಸ್ಕ್ವೇರ್ ಆಗುತ್ತೆ. ಅದಕ್ಕೆ ಇದರ ವ್ಯಾಲ್ಯೂ 3y plus k into k square. So very easily you can prove this. So thanks for watching. This is all about today's session. So ಚಾನಲ್ಗೆ ಹೊಸಬರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಎಕ್ಸಾಂಪಲ್ಸ್ 4.2 ಇಂದ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡುವ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್.